ಹಲೋ ನಮಸ್ಕಾರ, ವೆಲ್ಕಮ್ ಟು ಅಪೂರ್ವಮೂರ್ತಿ ಯೂಟ್ಯೂಬ್ ಚಾನಲ್. ಎಷ್ಟು ದಿನ ಆಗಿತ್ತಲ್ವ ಈ ಥರ ಹೇಳಿ. ಆಲ್ಮೋಸ್ಟ್ 1 ಮಂತೇ ಆಗೋಯ್ತು ನಾನು ಲಾಗ್ ಮಾಡಿ. ಸೊ ಮಾಡೋಕ್ಕಾಗಲಿಲ್ಲ, ಕಾರಣಾಂತರಗಳಿಂದ ಮಾಡಲಿಲ್ಲ ಲಾಗು. ಇವತ್ತು ಸಂಡೇ ಇರೋದ್ರಿಂದ ನಾವು ನಮ್ಮ ಬೆಂಗಳೂರು ಸುತ್ತಮುತ್ತನೇ ತುಂಬ ಟೆಂಪಲ್ ಇದೆ. ಬಟ್ ನಾವು ಈ ಟ್ರಾಫಿಕ್ಕು ಅದು ಇದು ಸಂಡೇಸ್ ಯಾರು ಹೋಗ್ತಾರೆ ಅಂತ ಹೋಗಲ್ಲ. ಬಟ್ ನಾವಿವತ್ತು ಮನ್ಸು ಮಾಡಿ, ನಮ್ಮ ಯಜಮಾನ್ರು ಮನ್ಸು ಮಾಡಿ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸಂಡೇ ಆದ್ರೂ ಬೆಳಗ್ಗೆಲ್ಲೇ ಟ್ರಾಫಿಕ್ ಇಲ್ಲ ಅಂದ್ಕೊಂಡು ಬೆಂಗಳೂರು ಬಿಟ್ಟರೆ ಬೆಳಗ್ಗೆನೇ ಟ್ರಾಫಿಕ್ಕು ಬೆಂಗಳೂರಲ್ಲಿ. ಸೊ ಕೋಲಾರ ಸೈಡಲ್ಲ ಚೆನ್ನಾಗಿರೋದು, ಕೋಲಾರ ಮುಳುಬಾಗ್ಲು ಆ ಸೈಡು ತುಂಬ ಟೆಂಪಲ್ ಇದೆ. ಅದು ಪುರಾತನ ಕಾಲದ ಟೆಂಪಲ್ಗಳಿದೆ. ಸೊ ಅಲ್ಲೆಲ್ಲ ಇವತ್ತು ಹೋಗ್ಬರೋಣ ಅಂತ. ಹಾಗೇ ನಮ್ಮ ಫೇವರೇಟ್ ಕೂಡುಮಲೈ ಗಣೇಶ, ಕೂಡುಮಲೈ ಗಣೇಶನ್ಗೆ ಹೋಗಿ ಫಸ್ಟ್ ಅಲ್ಲೋಗಿ ಅಲ್ಲಿಂದ ಗರುಡ ಟೆಂಪಲ್ ಇದೆ, ಅದ್ರ ಪಕ್ಕನೇ ಸ್ವಲ್ಪ ಆಜು ಬಾಜಲ್ಲಿ ಇರ್ತವೆ. ಆಮೇಲೆ ಶಿವನ್ ಟೆಂಪಲ್ ಇದೆ ಬೆಟ್ಟದ ಥರ, ಅದಂತೂ ಸೂಪರ್ ಆಗಿದೆ. ಆಮೇಲೆ ಇನ್ನೊಂದೇನು ಕೈಲಾಸಗಿರಿನ, ಅದು ಜೋರಾಗಿ ಹೇಳಿ, ಕೈವಾರ ತಾತಯ್ಯ. ನೀವೆಲ್ಲರೂ ಕೇಳಿರೋ ಹಾಗೇನೆ ಕೈವಾರ ತಾತಯ್ಯ ಮತ್ತು ಕೈಲಾಸಗಿರಿ ಅಂತೇನಲ್ಲ ಮೇ ಬಿ, ಅಲ್ಲಿ ಅಕ್ಕಪಕ್ಕ ಎಲ್ಲ ಇದೆ. ಇವತ್ತು ಅವೆಲ್ಲ ಟೆಂಪಲ್ ತೋರಿಸ್ತೀನಿ ನಿಮಗೆ. ಬೆಂಗಳೂರಿಂದ ಒಂದು ಎಷ್ಟು ಕಿಲೋಮೀಟರ್ ಇರ್ಬೋದು ಇಲ್ಲಿಂದ? 150 ಕಿಲೋಮೀಟರ್ಸ್ ಇರೋದು ಈ ಸೈಡು, ಅಂದರೆ ಕೋಲಾರ ಮುಳುಬಾಗ್ಲು ಆ ಸೈಡ್ ಇರೋ ಟೆಂಪಲ್ಗೆಲ್ಲ ಇವತ್ತು ಹೋಗಿ ಬರೋಣ ಅಂತೇಳಿ. ಸಂಡೇ ತುಂಬ ದಿನ ಆಗಿತ್ತು ನಾವು ಆಚೆ ಹೋಗಿ. ಹಾಗೆ ಮಕ್ಕಳು ಕೂಡ ಸಂಡೇ ಪಾಪ ಅವರು ಮನೇಲಿ ಇರಬೇಕು ಅನ್ನಿಸ್ತಾ ಇರುತ್ತೆ ಅವ್ರಿಗೆ, ಸಂಡೇನಾದರೂ ರೆಸ್ಟ್ ಬೇಕು ಅಂತ. ಬಟ್ ನಾನು ಎವ್ರಿ ಡೇ ಮನೇಲಿ ಇರ್ತೀನಲ್ಲ, ನನಗೆ ಆಚೆ ಹೋಗ್ಬೇಕು ಅಂತ ಅನಿಸ್ತಾ ಇರುತ್ತೆ. ಇವರು ಕೆಲಸ ಮಾಡ್ತಾ ಇರ್ತಾರೆ, ಇವ್ರಿಗೂ ಅನಿಸ್ತಾ ಇರುತ್ತೆ ಮನೇಲಿ ಇರಬೇಕು ಅಂತ. ನಾನು ಮನೇಲಿ ಇರೋದ್ರಿಂದ ನನಗೆ ಆಚೆ ಹೋಗ್ಬೇಕು ಅಂತ ಅನಿಸ್ತಾ ಇರುತ್ತೆ. ಹೇಳಿ ಸರ್, ನಿಮ್ಮ ಅಭಿಪ್ರಾಯ ಹಶುವಾಗ್ತಿದೆ. ಸದ್ಯಕ್ಕೆ ಟಿಫನ್ ಮಾಡಬೇಕು. 5 o'clock ಎದ್ದಿರೋದ್ರಿಂದ ಬೇಗ ಹಶು ಆಗೇ ಆಗುತ್ತೆ. 7ಗೆಲ್ಲ ತಿನ್ನಲೇಬೇಕು, ಟೈಮ್ ಆಗಿದ್ದೆ. ಸೊ ಇವರು ಅಂದರೆ ಇವಾಗ ಟೈಮ್ ಟೇಬಲ್ ಊಟದ್ದು, ಸೊ ಆ ಟೈಮಿಂಗ್ಸ್ ಪ್ರಕಾರ ಇವ್ರಿಗೆ ಹಶುವಾಗುತ್ತೆ. ಹೇಳಿ ಸರ್, ಏನು ಸಮಾಚಾರ, ಹೇಗಿದ್ದೀರಾ? ಏನಿಲ್ಲ, ಫಸ್ಟ್ ಊಟ ಮಾಡಬೇಕಾ? ಅಲ್ಲ ಸಾರಿ, ಟಿಫನ್ ಮಾಡಬೇಕಾ? ಊಟ ಇವಾಗ ಟಿಫನ್ ಮಾಡಬೇಕು. ಹೂವು ಎಲ್ಲಿ ತೊಗೊಳೋದು? ಓಕೆ, ಅಂದವೇ ಹೂವು ಎಲ್ಲ ತೊಗೊಂಡು ಹೋಗ್ತೀವಿ. ನೋಡಿ ಎಲ್ಲೆಲ್ಲಿ ಇವತ್ತು ಟೆಂಪಲ್ ಯಾವ್ಯಾವ ರೀತಿ ಇದೆ, ಎಲ್ಲೆಲ್ಲಿ ವಿಸಿಟ್ ಮಾಡ್ತೀವಿ ಅಂತ ನೋಡಿ. ಅಬ್ಬಾ, ಕೈ ನೋವು ಬಂತು. ಚೇರ್ ಎಷ್ಟು ಉದ್ದ ಇದೆ. ಒಂದು ಇಡ್ಲಿ ಈ ಉದ್ದ ಹಾಕಬೇಕು ಅಂತ ಇಡ್ಲಿ ಮತ್ತು ಕೂಡ ಟಿಪ್ಪು. ನಾನು ಎಲ್ಲೋದ್ರೂ ಇದೇ ನನ್ನ ಯಾರ್ದಿದು ಅಪೂರ್ಣ ನೀನೆಂತ ಹೇಳಿದ್ದು? ಪುಡಿ ದೋಸೆ. ಖಾಲಿ ದೋಸೆನೇ ಚೆನ್ನಾಗಿರೋದು. ಹೀಗೆ ನಂದೇ ಖಾಲಿ ಆಗುತ್ತೆ. ಸೆಟ್ ದೋಸೆ 3 ಬಬ್ಬರ್ ಮಸಾಲೆ ದೋಸೆ. IDC ಅಂತ ಹೋಟೆಲಿದು ಇಡ್ಲಿ ದೋಸೆ ಕೌಂಟ್. IDC ಅಂದರೆ ಇಡ್ಲಿ ದೋಸೆ ಕೌಂಟ್. ಸಕ್ಕತ್ತಾಗಿತ್ತು ಟೇಸ್ಟ್. ಇಲ್ಲಿ ಹೂವು ತೊಗೊಳೋದಕ್ಕೆ ಸ್ಟಾಪ್ ಮಾಡಿದ್ವಿ. ಬಟ್ ನಮ್ಮ ಬೆಂಗಳೂರಲ್ಲಿ ಸಿಗೋವಂಥ ಹೂವು ಏನು ಸಿಗೋಲ್ಲ. ಎಷ್ಟು ಚೆನ್ನಾಗಿರುತ್ತೆ ಹೂವು. ಗೋಮಾಲೆ ಇದು ಬಂದು KR ಪುರಂ. ಎಲ್ಲೋ ಅಷ್ಟೇ ಹೂವು ಚೆನ್ನಾಗಿರುತ್ತೆ. ಹೂವು ತೊಗೊಳಕ್ಕೆ ಗೋಮಾಲೆನೇ ರೆಡಿ. ಎಷ್ಟು ಚೆನ್ನಾಗಿ ಸಿಗ್ತವೆ ಹೂವು. ಫೈನಲಿ ಟೆಂಪಲ್ಗೆ ಬಂದ್ವಿ. ಜನ ಸಂಡೇ ಅಲ್ವಾ, ಸಿಕ್ಕಾಬಟ್ಟೆ ಜನ ಇದ್ದಾರೆ. ಬೆಟ್ಟ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಬೆಟ್ಟ. ಎಷ್ಟೊಂದು ಜನ ಇದೆ, ಎಷ್ಟು ಕಾರ್ಗಳಿದೆ. ಇವತ್ತು ಸಂಡೇಸ್ ಇರೋದ್ರಿಂದ ಜನ ಜಾಸ್ತಿ ಅನಿಸುತ್ತೆ. ಪಾರ್ಕಿಂಗ್ ಇಲ್ವಂತೆ, ಎಲ್ಲ ಫುಲ್ ಅವರಂತೆ. ಪಾರ್ಕಿಂಗ್ ಇಲ್ಲ ಅಂತ ಇಲ್ಲೇ ಹೇಳ್ತಾವ್ರೆ. ನೋಡೋಣ, ಒಳಗಡೆ ರಶ್ ಇದೆ. ಮ್ಯಾಂಗೋ
ಕವರಲ್ಲಿ ಇಟ್ಟಿದ್ದಾರೆ. ತಗೊಂಡೋಗ್ಬೇಕು. ಫ್ರೆಶ್ ಆಗಿದೆ ಮ್ಯಾಂಗೋ. ಇದೆಲ್ಲ ದಪ್ಪ ದಪ್ಪ ಮ್ಯಾಂಗೋ ಇದು. ಬಂದಿವಿ. ಇದೇ ಟೆಂಪಲ್. ಇವಾಗೆಲ್ಲ ಸೀಸನ್ ಅಲ್ಲ, ನೇರಳೆ ಹಣ್ಣು ಅಂತ ಇವಾಗ ಸಖತ್ತಾಗ್ತಿದ್ವಿ. ಈ ವರ್ಷ ಅಂತೂ ನಮ್ಮಲ್ಲೇ ಬಿಟ್ಟಿತ್ತು ನೇರಳೆ ಹಣ್ಣು. ತಿಂದ್ವಿ. ಪುಟಾಣಿ ಮಲಗಿದಿತ್ತು ಒಂದು ಹಾರ, ದೊಡ್ಡ ಹಾರ, ಅದು ತೆಂಗಿನಕಾಯಿ. ಈಗ ಟೆಂಪಲ್ ಒಳಗಡೆ ಎಂಟ್ರಿ. ಇಲ್ಲಿ ಬಂದು ಇದು 100 ರೂಪೀಸ್ ಇಷ್ಟು ಹಣ್ಣು. ಇಲ್ಲಿ ತೋರಿಸಿ. ಇಲ್ಲಿ ಎಷ್ಟೇ ತೊಗೊಂಡ್ರು ಇದೆಲ್ಲ 100 ಇದೆ. ಇದು 100ಆ? ಇದೆಲ್ಲ 100. ಆಮೇಲೆ ಹಣ್ಣು ನೋಡಿ, ಅವ್ರಿಗೆ ಕೊಡು. ಹಣ್ಣು ನೋಡಿ ಇವಾಗ ಫ್ರೆಶ್ ಆಗಿದೆ. ತೊಟ್ಟು ಗೊತ್ತಾಗುತ್ತೆ. ಹಣ್ಣು ಗಿಡದಿಂದ ಕಿತ್ತಿರೋದು ಫ್ರೆಶ್ ಆಗಿದೆ. ಸೊ ಇಷ್ಟಕ್ಕೆ 100 ರೂಪೀಸ್. ಇಲ್ಲೂ 100. 2 ಪ್ಯಾಕ್ ತೊಗೊಂಡ್ಬಂದು ಇಷ್ಟ ನನಗೆ ಮ್ಯಾಂಗೋ. ಸೊ ಗೈಸ್, ಇವಾಗ ಆಯಿತು ದರ್ಶನ. ಚೆನ್ನಾಗಾಯಿತು. ಇವಾಗ ಎಲ್ಲಿ ಇನ್ನೊಂದು ಟೆಂಪಲ್ಗೆ ಹೋಗ್ತೀವಿ. ಅಪ್ಡೇಟ್ ಮಾಡ್ತೀನಿ ಯಾವ ಟೆಂಪಲ್. ಹಾಗೆ ಸೀಬೆಹಣ್ಣು ಎಷ್ಟಿದು? ಸೀಬೆಹಣ್ಣು ಮ್ಯಾಂಗೋ ಅಲ್ಲೇ ಇಡಬೇಕಾಗಿತ್ತು ಇವನಿಗೆ. ಬೇಡ, ಇಲ್ಲಿದೆ ಮ್ಯಾಂಗೋ, ಅಲ್ಲೇ ಇಟ್ಟಿದೆ ಕವರಲ್ಲಿ. ಹೌದಾ? ಹಾಂ, ಈಗ ಇಟ್ಟಿದ್ದೀನಿ 2 ಮ್ಯಾಂಗೋ ಕವರ್. ಇದು ಅಲ್ಲೇ ಇಟ್ಬಿಡಿ ಮ್ಯಾಂಗೋ. ಹಾರ ಕಟ್ಟಬೇಕು. ಇಲ್ಲಿ ಬಂದರೆ ಚೆನ್ನಾಗಿದೆ. ಕಿತ್ತು ಇವಾಗ ಹೊರಟ್ವಿ. ಏನಾಯ್ತು ಗಂಧ ಹೇಳು. ಅಟ್ಯಾಪನ್ ಏನಾಯ್ತು? ಬೇಜಾರಾಯ್ತಿದೆ. ಯಾಕೆ ಬೇಜಾರಾಗ್ತಿದೆ? ಬರ್ತಡೇ ನಂಗೆ ಬರಬೇಕು. ಬರ್ತಡೇ ಪದೇ ಬರುತ್ತಾ ನಿಮಗೆ? ಬರ್ತಡೇ ಬರೋದೇ ವರ್ಷಕ್ಕೊಂದ್ಸಲ. ನಿಂದ ಆಲ್ರೆಡಿ ಮುಗ್ದೋಯ್ತು. ಇಲ್ಲ, ನನಗೆ ನಾಳೆ ಬರಬೇಕು. ನಾಳೆ ಬರ್ಬೇಕಂದ್ರೆ ಆಗುತ್ತಾ? ಎಂತ ಇದಪ್ಪ, ಬೆಳಿಗ್ಗೆಯಿಂದ ಹೀಗೆ ಇದೆಯಲ್ಲಮ್ಮ ಸಪ್ಪಗೆ. ಏನಾಯ್ತು? ಬೇಜಾರಾಯ್ತಿದೆ. ಏನಕ್ಕೆ ಬೇಜಾರಾಗ್ತಿದೆ? ಬರ್ತಡೇ ಬರ್ತಿಲ್ಲ ಅಂತ. ಬರ್ತಡೇ ಬರೋದು ನೆಕ್ಸ್ಟ್ ಇಯರ್ಗೆ. ಇನ್ನು ಜನವರಿಗೆ ಬರ್ತಡೇ ಬರೋದಕ್ಕಂದ ಪದೇ ಬರಲ್ಲ ಬರ್ತಡೇ. ಮತ್ತೆ UKG ಮುಗೀತು ಜನವರಿಯಲ್ಲಿ. UKG ಮುಗೀತು, LKG ಮುಗೀತು. ಫಸ್ಟ್ ಸ್ಟ್ಯಾಂಡರ್ಡ್ ಬರುತ್ತೆ ನೆಕ್ಸ್ಟು. ಗೊತ್ತಾಯ್ತಾ? ಬಾ, ಇವಾಗ ಟೈಮ್ ಆಯಿತು. ಬರ್ತಡೇ ಬೇಕಂತ. ಹಲ್ಲು ಮುರಿದೋಗಿದೆ ಒಂದು ಹಲ್ಲು ಮುರಿದೋಗಿದೆ, ಇನ್ನೊಂದು ಹಲ್ಲು ಮುರಿತಾ ಇದೆ. ಸ್ಲ್ಯಾಂಟ್ ಆಗಿದೆ. ಇನ್ನೇನೋ ಮುರಿದೋಗುತ್ತೆ. ಏನೋ ಮುರಿದೋಗುತ್ತೆ ಅದು ಅಷ್ಟೇ ಗೈಸ್. ಇವಾಗ ನೆಕ್ಸ್ಟ್ ಗರುಡ ಟೆಂಪಲ್ ಹತ್ರ ಇದೆಯಲ್ಲ, ಗರುಡ ಟೆಂಪಲ್ ಲೊಕೇಶನ್ ಹಾಕೊಂಡು ಹೋಗ್ಬೇಕು. ಸಾರಿ ಗರುಡ ಟೆಂಪಲ್ಗೆ ಈಗ ಲೊಕೇಶನ್ ಹಾಕೊಂಡು ಹೋಗ್ತೀವಿ. ಅಲ್ಲಿ ತಿಳಿಸ್ತೀನಿ. ಅಲ್ಲೂ ಟೆಂಪಲ್ ಚೆನ್ನಾಗಿದೆ. ಗರುಡ ಟೆಂಪಲ್ ಅಲ್ಲೂ ಚೆನ್ನಾಗಿದೆ. ತುಂಬ ವರ್ಷ ಆಗಿತ್ತು ನಾನು ಹೋಗಿ. ಒಂದು 8, 9, 10 ವರ್ಷನೇ ಆಯ್ತೇನೋ. 10 ಇಯರ್ಸ್. ಪ್ರಸಾದ ಅಶ್ವಿಲಚನೆ ಇಲ್ಲಿ ಬಂದಿತ್ತು. ಆಯ್ತು, ಮಾಡೋಣ. ನೀವು ಮಾಡಿಬೇಕಾದ್ರೆ ನಾನು ಒಂದು ತುತ್ತು ತಿಂತೀನಿ. ನಾವು ಟಿಫನ್ ಮಾಡಿದ್ದೆ ಗೊತ್ತಲ್ಲ, 1 ಟೈಮ್ ಟಿಫನ್ ಮಾಡಿದ್ರೆ ಮುಗೀತು ನಮ್ಮ ಕತೆ. ಊಟನೂ ಇರಲ್ಲ, ಏನಿರಲ್ಲ. ಎಲ್ಲಿ ಅವ್ರು ಕೇಳು, ಎಲ್ಲಿ ಅಂತ. ಚೆನ್ನಕೇಶವ ಟೆಂಪಲ್ ಅಂದ್ರು. ಎಲ್ಲಿ ಕೇಳು. ಇಲ್ಲಿ 2 ಟೆಂಪಲ್ ಇದೆ, ಚೆನ್ನಕೇಶವ ಟೆಂಪಲ್ ಮತ್ತು ಸೋಮನಾಥ ಟೆಂಪಲ್ 2 ಇದೆಯಂತೆ. ಮುಂದೆ ಒಂದಿದೆ, ಅದು ಸೋಮನಾಥ ಟೆಂಪಲ್ಲು. ಚೆನ್ನಕೇಶವ ಟೆಂಪಲ್ ಅನ್ನಪ್ರಸಾದ ಇದೆ ಅಂತ ಹೇಳಿದ್ರು. ಸೊ ಒಂದೊಂದು ತುತ್ತಾರು ತಿನ್ನೋಣ. ಓಕೆ, ಡನ್. ಪ್ರಸಾದ ನೋಡಿ ತಿನ್ಬಿಟ್ಟು ಅಪ್ಪನ ಹತ್ರನೂ ಇದೆ ಸಾಂಬಾರ್. ಗೈಸ್, ಇವಾಗ ಬಂದ್ವಿ ಪುರಾಣ ಪ್ರಸಿದ್ಧ ಗರುಡ ದೇವಾಲಯ, ಕೋಲಾದೇವಿ ಟೆಂಪಲ್. ಇಲ್ಲಿ ಇರೋದು ಗರುಡ ಟೆಂಪಲ್ಲು. ಇಲ್ಲಿ ಶಾಸ್ತ್ರ ಕೂಡ ಹೇಳ್ತಾರೆ, ಬಟ್ ಕಾಸ್ಟ್ಲಿ ಶಾಸ್ತ್ರ ಎಲ್ಲ ಹೇಳಿದ್ರೆ 5000 ಏನೋ ಒಬ್ರಿಗೆ, ನಾನು ಕೇಳಿರೋ ಪ್ರಕಾರ. ಬಟ್ ನಾವು ಶಾಸ್ತ್ರ ಅವೆಲ್ಲ ಯಾವತ್ತೂ ಕೇಳಿಲ್ಲ. ಸೊ ಈ ಟೆಂಪಲ್ ತುಂಬ ವರ್ಷ ಆದಮೇಲೆ ಬಂದಿರೋದು. ಒಂದು 8 ವರ್ಷ ಆದಮೇಲೆ ಬಂದಿದ್ದೀನಿ ಈ ಟೆಂಪಲ್. ಇನ್ನೊಂದಿದೆ
ಯಾವುದಕ್ಕೆ? ಹಾಂ, ಅಲ್ಲಿ ತಿಂತಾ ಇದೆಯಲ್ಲ, ಅಲ್ಲಿ ಇದೆ ಪುರಾಣ ಪ್ರಸಿದ್ಧ ಗರುಡ ದೇವಾಲಯ. ಇವನೇನೋ ಇಟ್ಕೊಡ್ಬೇಕಂತ. ಎಸಿಬಾರ್ದು ಅಲ್ಲಿ ಹೋಗಿ ಕೊಡು, ಎಸಿಬಾರ್ದು ಅಲ್ಲಿ ಹೋಗಮ್ಮ. ಅಲ್ಲಿ ಪಾಪ ಅದೇನು ಮಾಡಲ್ಲ, ನೋಡ್ತಾ ಇದೆ. ಹಾಂ ನೋಡು, ಥ್ಯಾಂಕ್ ಯು. ಇದೆ ಗೈಸ್, ಚೆನ್ನಾಗಿದೆ ಟೆಂಪಲ್ ಮಾತ್ರ. ಕುಲದೇವಿ ಶ್ರೀರಾಮಾನುಜಾಚಾರ್ಯರು ಇದನ್ನು ನಿರ್ಮಿಸಿರೋದು. 1000 ದಶಕಗಳ ಪುರಾತನ ಕಥೆ ಇದು. ಇಲ್ಲಿ ಜಟಾಯು ಗರುಡ ಅಲ್ಲ, ಜಟಾಯು ಬಂದಿರಿ ಪ್ರಾಣ ಬಿಟ್ಟಿರುವಂಥ ಜಾಗ ಇದು. ಲೆಫ್ಟ್ ಸೈಡಲ್ಲಿ ನಾರಾಯಣ ಸ್ವಾಮಿ ಇದ್ದಾರೆ, ರೈಟಲ್ಲಿ ಲಕ್ಷ್ಮೀದೇವಿ, ಅವರಿಬ್ಬರನ್ನ ಹಿಡ್ಕೊಂಡು ಇಲ್ಲಿ ಪ್ರಾಣ ಬಿಟ್ಟಿರುವಂಥ ಜಾಗ. ಇಲ್ಲಿ ಪ್ರತಿಷ್ಠಾಪನೆ ಆಗಿದೆ, ಪುರಾತನ ದೇವಸ್ಥಾನ. ಇಲ್ಲಿ ಸರ್ಪದೋಷ ಅದು ಎಲ್ಲ ಇದ್ದರೆ ಇಲ್ಲಿದೆ ನೋಡಿ. ಇಲ್ಲಿ ಕುಲದೇವಿ ಗರುಡ ಸ್ವಾಮಿಯು ಅತ್ಯಂತ ಪುರಾತನ ಮತ್ತು ಶಕ್ತಿಯುತ ದೇವರಾಗಿದೆ. ಇಲ್ಲಿ ಸರ್ಪದೋಷ ನಿವಾರಣಾ ಸಾಮರ್ಥ್ಯವನ್ನು ಹೊಂದಿದೆ ಎಂದು ನಂಬಲಾಗುತ್ತದೆ. ಪುರಾಣದ ಪ್ರಕಾರ ಹಿಂದೂ ಮಹಾಕಾವ್ಯ ಮಹಾಭಾರತದ ಪಾಂಡವರಲ್ಲಿ ಒಬ್ಬನಾದ ಅರ್ಜುನನಿಗೆ ಸರ್ಪದೋಷ ಇದ್ದಾಗ ಪರಿಹಾರವನ್ನು ಪಡೆಯಲು ಗರುಡ ಪೂಜೆಯನ್ನು ಮಾಡಲು ಸಲಹೆ ನೀಡಲಾಯಿತು. ಪೂಜೆ ಮಾಡಿದ ಮೇಲೆ ಅರ್ಜುನನ ಸರ್ಪದೋಷ ವಾಸಿಯಾಯಿತು. ಗರುಡನು ಹಿಂದೂ ಮಹಾಕಾವ್ಯ ರಾಮಾಯಣದಿಂದ ಜಟಾಯು ಪಕ್ಷಿಯೊಂದಿಗೆ ಸಂಬಂಧ ಹೊಂದಿದ್ದಾನೆ. ಸೀತೆಯನ್ನು ರಾವಣನ ಹಿಡಿತದಿಂದ ರಕ್ಷಿಸಲು ಪ್ರಯತ್ನಿಸುವಾಗ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದನೆಂದು ಹೇಳಲಾಗುತ್ತದೆ. ವಿಷ್ಣುವಿನ ವಾಹನವಾದ ಗರುಡ ಸ್ವಾಮಿಯು ತನ್ನ ಬಲಗೈನಲ್ಲಿ ನಾರಾಯಣನನ್ನು ಮತ್ತು ಎಡಗೈಯಲ್ಲಿ ಲಕ್ಷ್ಮಿಯನ್ನು ಹಿಡಿದಿರುವಂತೆ ಚಿತ್ರಿಸಲಾಗಿದೆ ಈ ಟೆಂಪಲ್. ಹಾಗೆ ಇರೋದು ಒಳಗಡೆ, ಇದನ್ನು ನೋಡ್ಕೊಳ್ಳಿ. ಮಾತ್ರ ಸರ್ಪದೋಷಕ್ಕೆ ನಿವಾರಣೆ ಆಗುತ್ತೆ ಅಂತ ಅವರು ಹೇಳಿದ್ರು ಒಳಗಡೆ. ಸೊ ಹತ್ರ ಇದೆ. ಎಷ್ಟು ಕಿಲೋಮೀಟ್ರ್ ಇದೆ ಇಲ್ಲಿಂದ ಇದಕ್ಕೆ, ಈ ಟೆಂಪಲ್ಗೆ? ಯಾವ ಟೆಂಪಲ್ಲು? ಅಲ್ಲಿ ಕೂಡುಮಲೆಯಿಂದ 15 15 ಕಿಲೋಮೀಟ್ರ್ ಇದೆ. ಕೂಡುಮಲೆಯಿಂದ ಇಲ್ಲಿಗೆ 15 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಶಾರ್ಟ್ ಕಟ್ ಇದೆ. ಕೂಡುಮಲೆಗೆ ಬಂದರೆ ಈ ಟೆಂಪಲ್ಲು ದರ್ಶನ ಆಗುತ್ತೆ. 1 ಅವರೂ ಆಗಲಿಲ್ಲ ನಮಗೆ, ಒಂದು ಹಾಫ್ ಆನ್ ಅವರ್ ಆಯಿತು ಅಷ್ಟೇ. ರೋಡು ಚೆನ್ನಾಗಿದೆ. ಅಲ್ಲಿ ಬಂದವರೆಲ್ಲ ಇಲ್ಲಿ ಬಂದು ಹೋಗ್ತಿದ್ದಾರೆ. ಆ್ಯಕ್ಚುಲಿ ನಮಗೂ ಫಸ್ಟೆಲ್ಲ ಗೊತ್ತಿರಲಿಲ್ಲ, ನಾವು ಬಂದು ಅಲ್ಲಿ ಹೋಗ್ತಿದ್ವಿ. ಈಗ ಒಂದು 10 ವರ್ಷದಲ್ಲಿ ಹಿಂದೆ ಬಂದಿದ್ದು ನಾನು ಈ ಟೆಂಪಲ್ಗೆ, ಅತ್ತೆದಿರ ಜೊತೆ. ಅತ್ತೆ ಕರ್ಕೊಂಡು ಬಂದಿದ್ರು, ಸುಮಿ ಅತ್ತೆ, ಅವಾಗ ಬಂದಿದ್ದು. ಸೊ ಅವಾಗ ಬಂದಿದ್ದೋದ್ರೆ ಇವಾಗಲೇ ಬಂದಿರೋದು. ಅಲ್ಲಿಗೂ ಅವಾಗ ಬಂದಿದ್ದಕ್ಕೂ ಇವಾಗ ಬಂದಿದ್ದಕ್ಕೂ ಜಾಸ್ತಿ ಡಿಫ್ರೆನ್ಸ್. 10 ವರ್ಷಕ್ಕೂ ಇವಾಗ ಸಖತ್ ಜನ, ಅವಾಗ ಜನನೇ ಇರಲಿಲ್ಲ ಅಂತ ಆಯಿತು. ದರ್ಶನ ಎಲ್ಲ ಚೆನ್ನಾಗಾಯಿತು. ಅರ್ಶನ ಎಲ್ಲ ಮಾಡಿಸ್ತಾರೆ, ಚೆನ್ನಾಗಿದೆ ಟೆಂಪಲ್. ಹೇಳು. ಓದ್ಕೊಳ್ಳೋಕ್ಕೆ ಎಲ್ಲಿ? ಮನೇಲಿ. ಯಪ್ಪ ಏನಪ್ಪ ಪೋಷಿ ನಿನ್ನಲ್ಲೇ ಏನು ಗೊತ್ತಾ, ಬಂದಿದ್ದೀವಿ ಇಲ್ಲೆಲ್ಲ ಸುತ್ತಾಡ್ತಾ ಇದ್ದೀವಿ ಟೆಂಪಲ್ಲೆಲ್ಲ. ದೇವಸ್ಥಾನ ಅಂತ ತಕ್ಷಣ ಇನ್ನೂ ಎಷ್ಟೊತ್ತು ಅಂತಾನೆ. ಯಾಕೋ ಏನು ಮಾಡ್ಬೇಕು ಮನೇಲಿ ಅಂದರೆ ಓದ್ಕೊಬೇಕಂತೆ. ಅಯ್ಯಪ್ಪ, ಇಂಥ ಸ್ಟೂಡೆಂಟ್ನ ನಾನು ಇಲ್ಲಿವರೆಗೂ ನೋಡಲೇ ಇಲ್ಲ, ಈ ಥರ ಸಿನ್ಸಿಯರ್. ಇವನ್ನ ಕೇಳಿಬೇಕಾರೆ ಓದೋದೇ ಬೇಡಮ್ಮ, ಇಲ್ಲೇ ಓಡಾಡೋಣ ಅಂತಾನೆ. ಇವನು ಓದ್ಕೊಬೇಕು. ಏನು ಮಾಡ್ಬೇಕಮ್ಮ ನೀನು ಮನೇಲಿ? ಹೇಗಮ್ಮ ನೀನು ತೋರಿಸಿದ್ದು ಓದ್ಕೊಳ್ಳೋದು ಹೇಗೆ? ಅಲ್ಲಿ ಒಂಚೂರು ವಿಡಿಯೋಗೆ ಅಲ್ಲಿ ಇಲ್ಲಿ ಹೀಗೆ ಹಿಂಗೆ ಅಂದ್ಬಿಟ್ಟು ಓದ್ಕೊಬೇಕು ಅಂತವ್ನು. ಫಸ್ಟ್ ಸ್ಟ್ಯಾಂಡರ್ಡಿಂದ ಈ ಸಿನ್ಸಿಯಾರಿಟಿ ನೀನು ಓದೋವರೆಗೂ ಇದ್ಬಿಟ್ರೆ ನೋಡಪ್ಪ ಏನಾದ್ರು ಅಚೀವ್ ಮಾಡ್ಬೋದು. ಎಲ್ಲರೂ ಹಿಂಗೆ ಇರ್ತಾರೆ, ಫಸ್ಟ್ ಸ್ಟ್ಯಾಂಡರ್ಡು ಸೆಕೆಂಡ್ ಸ್ಟ್ಯಾಂಡರ್ಡಲ್ಲೆಲ್ಲ ಇದೇ ಥರ ಹೋಗ್ತಾನೆ ಗೊತ್ತಾಗೋದು ಅಲ್ವಮ್ಮ? ಹಾಂ ಅಲ್ವಾ? ಇಲ್ಲ, ನನ್ನ ಮಗ ಓದ್ತಾನೆ ಅಲ್ಲ, ಮನೆ ಓದ್ತೀನಿ. ಸೀಟ್ ಬೆಲ್ಟ್ ಅಲರ್ಟ್ ಮಾಡ್ತೈತೆ ಗೈಸ್. ಇವಾಗ ನೆಕ್ಸ್ಟ್ ಯಾವುದು? ಕೈಲಾಸಗಿರಿ ಅಂತ. ಆ ಟೆಂಪಲ್ ಅಂತೂ ಸಕ್ಕದಾಗಿದೆ. ಶಿವ ಅಲ್ಲ, ಈಶ್ವರ ಲಿಂಗ ಇರೋದು. ಬೆಟ್ಟ, ಬಂಡೆ ಒಳಗಡೆ ಲಿಂಗ ಇರೋದು. ಸಕ್ಕದಾಗಿದೆ. ಅದಂತೂ ನೋಡಲೇಬೇಕು, ಮಿಸ್ ಮಾಡ್ಕೊಬೇಡಿ. ಎಂಡುವರೆಗೆ ವಿಡಿಯೋ ನೋಡಿ. ಆ ಟೆಂಪಲ್ ಅಂತೂ ನಂಗಂತೂ ತುಂಬಾ ಇಷ್ಟ. ಅವಾಗ ಹೋದಾಗ ಒಂದು 10 ವರ್ಷದಲ್ಲಿ ಇನ್ನು ಅದು ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು. ಇವಾಗ ಇನ್ನೂ ಚೆನ್ನಾಗಿರುತ್ತೆ. 10 ವರ್ಷ ಆದಮೇಲೆ ಅಲ್ಲಿ ಹೋಗ್ತಾರೆ, ಅದು ಇನ್ನೂ ಚೆನ್ನಾಗಿರುತ್ತೆ. ಅದು ತುಂಬಾ ಚೆನ್ನಾಗಿದೆ ಆ ಟೆಂಪಲ್. ಬೆಲ್ಟ್ ಹಾಕೊಂಡು ಅಯ್ಯೋ ಅದು ಅಲರ್ಟ್ ಮಾಡ್ತೇವೆ, ಕೊಯ್ ಅಂತ ಬೆಲ್ಟ್ ಹಾಕೊಂಡೇ ಅಲ್ಲಿ ಸಿಗೋಣ. ಬಂದ್ವಿ ನೋಡಿ, ಬೆಟ್ಟ ನೋಡಿಲಿ
ಇದೇ ಕೈಲಾಸಗಿರಿ. ರೋಡು ಹೀಗಿದೆ, ರೋಡು ಚೆನ್ನಾಗಿದೆ, ಸಿಕ್ಕಾಪಟ್ಟೆ ವೆಹಿಕಲ್ ಎಲ್ಲ ಓದು. ನಾವು ಇವಾಗ ಹೋಗ್ತಾ ಇದ್ದೀವಿ. ಆ ಬೆಟ್ಟದೊಳಗಡೆನೆ ಟೆಂಪಲ್ ಇರೋದು, ಫಾರೆಸ್ಟ್ ಥರ ಬೆಟ್ಟ ಹತ್ತುತ್ತಾ ಇದ್ದೀವಿ. ಇಲ್ಲಿ ಇದಾ ಅದೇ ಯಾವ ಬೆಟ್ಟ ಅಂತ ಗೊತ್ತಿಲ್ಲ. ಅಪ್ಪ ಎಲ್ಲ ಟೂ ವೀಲರ್ಗಳು ಜಾಸ್ತಿ ಇಲ್ಲಿ. ಟೂ ವೀಲರ್ಸ್ ರೈಡಿಂಗ್. ಮಳೆ ಇಲ್ಲ ಸದ್ಯ. ಇಲ್ಲೇ ಪಾರ್ಕಿಂಗ್ ಅನ್ಸುತ್ತೆ. ಇಲ್ಲಿ ಕೆಳಗಡೆ ಕಾಣಿಸುತ್ತೆ, ಇದು ಮೇಲೆ. ಇಲ್ಲೇ ಪಾರ್ಕಿಂಗ್ ಮಾಡಿದ್ದಾರೆ. ನಾವು ಇಲ್ಲಿ ಪಾರ್ಕ್ ಮಾಡ್ಬಿಟ್ಟು ನಡ್ಕೊಂಡು ಹೋಗ್ಬೇಕು. ಇಲ್ಲ ಮುಂದೆನಾ? ಇನ್ನ ಮೇಲಾಯ್ತಾ? ಮತ್ತೆ ಇಲ್ಲೇ ಮಾಡಿದಾರೆ ಇಲ್ಲಿ ನಿಂತ್ಕೊಂಡು ನೋಡಕ್ಕೆ. ಅಲ್ಲಿದೆ ಟೆಂಪಲ್. ಅಲ್ಲಿ ಸಂಹಾರ ಆಂಜನೇಯ ಸ್ವಾಮಿ ಕ್ಷೇತ್ರ ಅಂತ ಹಾಕೋರೆ. ಇಲ್ಲೇನೋ ಮೇಲೆ ಕಳಿಸ್ತವ್ರೆ. ರೋಡ್ ಹೀಗಿದೆ, ಮೇಲಕ್ಕೆ ಹೋಗೋದು ಅಂತ ಹೇಳಕ್ಕಾಗಲ್ಲ. ಅದು ಯಾವ ಬಸ್ ಅದು? ಬ್ಲ್ಯಾಕ್ ಕಲರ್ ರಥ ಅಂತ ಇದೆ, ಬ್ಲ್ಯಾಕ್ ಕಲರ್ ಬಸ್. ನೋಡೋಣ, ಹೋಗೋಣ ಈಗ. ಮಾತಾಡ್ಬೇಕು. ನಾವೇನು ಮಾತಾಡೋದು? ಏನಂತ ಹೇಳು. ಬೆಟ್ಟ ಅಂತ ಹೇಳಿ. ಇಲ್ಲಿ ಟೂ ವೀಲರ್. ವೆಯ್ಟ್ ಆ ಸೈಡ್ ಈ ಸೈಡ್ ಟೂ ವೀಲರ್ ಬೇರೆ ಕಾಟ. ಇಲ್ಲಿ ಬೆಟ್ಟ ಹತ್ಕೊಂಡು ಹೋಯ್ತಾ ಇದ್ದೀವಿ. ನೋಡಿ, ಬೆಟ್ಟ ಹತ್ತಬೇಕು ಅಲ್ಲಿಗೆ. ಸೌಂಡ್ ಬೇರೆ ಇದೆ. ಹಿಂಗೆ ಹತ್ಕೊಂಡು ಬಂದಿದ್ದೀವಿ ಈಗ. ಇಲ್ಲಿ ಅಪ್ಪ ಇಲ್ಲಿ ಫುಲ್ ಬೆಟ್ಟ ಹತ್ತಬೇಕಿಲ್ಲ. ಅಲ್ಲಿಗೆ ಜನ ಜಾಸ್ತಿ ಇದ್ದಾರೆ. ಇಲ್ಲೂ ಒಂದು ಟೆಂಪಲ್ಗೆ ಹೋಗುತ್ತೆ, ವೀರಾಂಜನೇಯ ಟೆಂಪಲ್ಗೆ ಹೋಗುತ್ತೆ. ಇದು ಕೈಲಾಸಗಿರಿ. ಹೊಸ್ತಾಗೋಯ್ತು ಇಷ್ಟು ಹತ್ತೋದಕ್ಕೆ. ಇನ್ನು ಮೇಲೆ ಹತ್ತಬೇಕು. ಹೇಗಿದೆ ಬಂಡೆ, ಈ ಬಂಡೆ ಒಳಗಡೆ ಇರೋದು ಟೆಂಪಲ್. ಅಬ್ಬಾ ಎಷ್ಟು ಹೈಟ್ ಇದೆ ಗೊತ್ತಾ? ಮೈ ಗಾಡ್. ಈಗ ಹತ್ಕೊಂಡು ಒಳಗಡೆ ಹೋಗ್ಬೇಕು. ಇವಾಗ ಇಲ್ಲಿ ಈ ಥರ ಸ್ಟೆಪ್ಸ್ ಹತ್ತಬೇಕು. ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಈ ಥರ ಇದೆ. ಈಗಿನ್ನ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಸ್ಟೆಪ್ಸ್ ಹತ್ಕೊಂಡು ಈಗ ಒಳಗಡೆ ಹೋಗ್ಬೇಕು. ಈಗ ನೆಕ್ಸ್ಟ್ ಇಲ್ಲಿ ಹತ್ತಬೇಕು. ಇಲ್ಲಿಂದ ವ್ಯೂ ನೋಡಿ ಹೇಗಿದೆ. ನಾವು ಅಲ್ಲಿ ಪಾರ್ಕ್ ಮಾಡಿರೋದು, ಪಾರ್ಕಿಂಗ್ ಅಲ್ಲಿ ಮಾಡಿರೋದು, ಅಲ್ಲಿ ಪಾರ್ಕಿಂಗ್ ಮಾಡಿರೋದು. ಮೈ ಗಾಡ್. ಶಾಮಿನ್ ಕಾಣಿಸ್ತಾನೆ ಇಲ್ಲ. ಇಲ್ಲಿಂದ ಅಲ್ಲ, ಬನ್ನಿ.
ಹಬ್ಬ ಹೋಗ್ತಾ ಇಲ್ವಾ? ಹೋಗೋಣ, ಹೊರಗಡೆ ಬಂದ್ವಿ ಇವಾಗ. ಅಪ್ಪ ಒಳಗಡೆ ಅಲ್ಲಿ 2 ಟೆಂಪಲ್ ಇದೆ. ಈಶ್ವರ ಟೆಂಪಲ್ಲು, ಅಲ್ಲಿ ಹಲೋ ಇಲ್ಲ ಕ್ಯಾಮರಾ ಅಷ್ಟಿದೆ. ಹೊರಗಡೆ ಬಂದ್ವಿ ಇವಾಗ. ಅವಾಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಹ್ಞೂ ನಮ್ಮ ನೀರು ಬೇರೆ ಇದೆ, ತಣ್ಣಕ್ಕಾಗುತ್ತೆ. ನಮ್ಮ ಪೋಷ್ ಇದು ಸಖತ್ ಇಷ್ಟ ಆಯ್ತಲ್ಲ ಮನೆಗೆ. ಹಾಂ ಹಾಂ ಹಾಂ, ತಣ್ಣಕ್ಕಿತ್ತಲ್ಲ ಒಳಗಡೆ. ಹೇಗಿದೆ ಬೆಟ್ಟದ ಒಳಗಡೆ ಟೆಂಪಲ್ ಅಂದರೆ ಅಬ್ಬೋ, ಒಳಗಡೆ ಎಲ್ಲ ಲೈಟಿಂಗ್ಸು ತಣ್ಣಕ್ಕಿದೆ. ಅಲ್ಲೂ ಬೆಟ್ಟ, ಇಲ್ಲೂ ಬೆಟ್ಟ, ಇಲ್ಲೆಲ್ಲೂ ಬೆಟ್ಟ. ಫೈನಲಿ ಇವತ್ತಿನ ಡೇ ಮುಗೀತು. ನಮ್ಮ ಬೆಂಗಳೂರಿನ ಸುತ್ತಮುತ್ತ ಟೆಂಪಲ್ಲು ಇನ್ನೂ ಒಂದಿದೆ, ಕೈವಾರ ತಾತಯ್ಯ, ಅಲ್ಲಿಗೆ ಹೋಗ್ಬೇಕು. ಅಲ್ಲೂ ಚೆನ್ನಾಗಿದೆ, ಕಾಲಜ್ಞಾನಿ ಕೈವಾರ ತಾತಯ್ಯ. ಇಲ್ಲಿ ಮುಗಿಸ್ಕೊಂಡು ಇವಾಗ ಅಲ್ಲಿಗೆ ಹೋಗ್ತೀವಿ. ಒನ್ ಡೇ ಆರಾಮ್ಸೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಇವಾಗ ಜನ ಜಾಸ್ತಿ. ಫಸ್ಟು 10 years ಬ್ಯಾಕ್ ಜನನೇ ಇರಲಿಲ್ಲ. ಇವಾಗಂತೂ ಹೆವಿ ಜನ, ಟೂರಿಸ್ಟ್ ಪ್ಲೇಸ್ ಥರ ಆಗಿಬಿಟ್ಟಿದೆ ಇವಾಗ. ಸೊ ಇಲ್ಲೆಲ್ಲ ಮನೆ ಕಟ್ಟಿದ್ದಾರೆ. ಅಪ್ಪ ಹಾಂ ಏನಮ್ಮ? ನನ್ನ ಮಗ ಮನೆ ಕಟ್ಟೋಕ್ಕೆ ಪಾಯ ಸಖತ್ತಾಗಿರೋ ತಗೊಬಂದವನೆ. ಪೋಷಿ ನಿಂದೆಲ್ಲಿ? ಓ ನಿಂದು ಬೇಸ್ಪಟ್ಟ. ನಿಮ್ಮದು ಚಿನ್ನಿ, ನಿಮ್ಮ ಕಲ್ಲಲ್ಲಿ ಬೇಡವಾ? ನಾನು ಎತ್ಕೊಂಡೆ, ಇದು ಚಿಕ್ಕ ಪುಟಾಡಿ ಕಲ್ಲೆ. ನನ್ನ ಮಗ ನೋಡಿ ದೊಡ್ಡ ಕಲ್ಲು. ಎತ್ಕೊಳ್ಳಿ ಅಪ್ಪ, ಮನೆ ಕಟ್ಟೋಣ ನಾವು ಅಂತ ಹೇಳ್ತಿದ್ದಾನೆ ನನ್ನ ಮಗ. ಇರೋ ಅಪ್ಪ ತರ್ತಾ ಇದ್ದಾರಲ್ಲ, ಆ ಕಲ್ಲು ಇಡ ಇಲ್ಲಿ. ಇನ್ನೊಂದು ಕಲ್ಲು. ಬನ್ನಿ ಸರ್, ಹಿಡಿ ಬನ್ನಿ. ನನ್ನ ಮಕ್ಕಳೇ ಮನೆ ಕಟ್ತಿದ್ದಾರೆ. ಕಟ್ರಮ್ಮ, ನೀಟಾಗಿ ನಿಲ್ಲಬೇಕು. ಜಿನಿ ನೀನು ಕಟ್ಬಾ ಜಿನಿ. ನೋಡಲ್ಲಿ ಅವ್ರು ಕಟ್ಟಕ್ಕೆ ಬರಲ್ಲ, ಬೀಳಿಸ್ತಾರೆ ಅವರು. ಹೌದಾ? ಹಾಂ ನೋಡೋಣ. ಹೌದು, ಬಿದ್ದೋಗುತ್ತೆ. ಇದೊಂದು ಕಲ್ಲು ನೋಡಲ್ಲಿ, ಅದು ಉಲ್ಟಾ ಇಡ್ಬೇಕೇನೋ, ಅದು ಕಟ್ಟಕ್ಕೆ ಬರ್ತಾ ಇಲ್ಲ. ಶೇಪಲ್ಲಿ ಇಲ್ವಂತೆ. ಇವರೇ ಕೈ ಹಾಕಿದ್ರು ಮನೆ ಕಟ್ಟಕ್ಕೆ. ಎಸ್ ನೋಡೋ ಅಪ್ಪನ ಪ್ಲ್ಯಾನು. ಹಾಂ ವಾವ್, ಸೂಪರಾಗಿ ಕಟ್ತಾ. ಹಾಂ, ಪಾಯ ಸಖತ್ತಾಗಿರೋ ಕುತ್ಕೊಳ್ತಲ್ಲ. ನಾವಿಬ್ರು ನಮ್ಮ ಪುಟಾಣಿನೇ ಹೇಳಿದ್ದು, ಅಪ್ಪ ಮನೆ ಕಟ್ಟೋಣ ಅಂತ. ಕಟ್ಟ್ರಿ ಬೇಗ, ಹೋಗೋಣ. ಸಾಕು ಬಿಡಿ. ಇದೇನ್ಬಿಟ್ಟು ಸಾಕಷ್ಟೆ. ವೆರಿ ಗುಡ್, ಮನೆ ಕಟ್ಟಿದ್ವಿ. ಅಪ್ಪುವ ಮನೆ ಇಡ್ಬೇಕಾ? ಅಪೂರ್ವ ಮೂರ್ತಿ ಮನೆನಾ ಅದು? ಶಮಿತ್ ಪೋಷಿತ್ ಮನೆ ಎಲ್ಲಿದೆ? ಶಮಿತ್ ಪೋಷಿತ್ ಮನೆ ದೊಡ್ಡ ಮನೆ ಈಗ ಇಕ್ಕಿದ್ನಲ್ಲ ನಂದೆ. ಓ ನಿಂದು ದೊಡ್ಡ ಮನೆ ಗೊತ್ತಲ್ಲ, ಅಲ್ಲಿ ನನ್ನ ಪಾರ್ಸಲ್ ನಂದು ಶಿಪ್ ತರ ಐತಲ್ಲ ಅದು. ಶಿಪ್ ತರ ಇದೆಯಲ್ಲ ಅದಾ? ಇವಾಗ ಮುಗೀತು, ಹೋಗ್ತಾ ಇದೀವಿ ಇಲ್ಲಿಂದ. ಅಬ್ಬೋ, ಇಲ್ಲಿಂದ ಹೇಗೆ ಕಾಣಿಸುತ್ತೆ ನೋಡಿ. ಬೇಡಪ್ಪ, ಆಂಜನೇಯ ಸ್ವಾಮಿ ಇನ್ನೂ ಟೆಂಪಲ್ ಇದೆ ಮೇಲ್ಗಡೆ. ನನಗೆ ಹತ್ತಕ್ಕಾಗಲ್ಲ, ಸ್ವಲ್ಪ ಎಲ್ತು ಸರಿ ಇಲ್ಲದೆ ಇರೋ ಕಾರಣ ನನಗೆ ಮೇಲೆ ಹತ್ತಕ್ಕಾಗ್ತಿಲ್ಲ. ಹಿಂಗೆ ಹೋಗ್ತಾ ಇದ್ದೀವಿ ನೋಡಿಕೊಂಡು. ಹೀಗಿದೆ. ಎಸ್ ಗ್ಲಾಸ್ ಹಾಕ್ತೀನಿ, ಹೆವಿ ಜೋಡಿ.